ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಖಯೋಗ ಅಂದ್ರೆ ಏನು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ವೀಕ್ಷಕ ಮಿತ್ರರಿಗೂ, ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವ ಎಲ್ಲ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರ ಎಲ್ಲ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆಯನ್ನು ಪ್ರಾರ್ಥಿಸುತ್ತಾ, ಇವತ್ತಿನ ಏನು ವಿಶೇಷವಾಗಿರ್ತಕ್ಕಂಥ ಮನುಷ್ಯನಿಗೆ ಒಂದಷ್ಟು ಬಯಕೆಗಳಿರುತ್ತೆ. ಯಾವ ಬಯಕೆಗಳು? ಕೆಲವರಿಗೆ ಉದ್ಯೋಗದಲ್ಲಿ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಬಯಕೆ ಇರುತ್ತೆ, ಮನೆ ತಗೊಳ್ಬೇಕು ಅಂತಕ್ಕಂಥ ಬಯಕೆ ಇರುತ್ತೆ, ಇನ್ನು ಮನೆ ಕಟ್ಟಬೇಕು ಅಂತಕ್ಕಂಥ ಬಯಕೆ ಇರುತ್ತೆ, ದೂರದ ಪ್ರಯಾಣವನ್ನು ಮಾಡಬೇಕಂತಕ್ಕಂಥ ಬಯಕೆ ಇರುತ್ತೆ. ಈ ಬಯಕೆಯ ಲೀಸ್ಟನ್ನು ತೊಗೊಂಡು ಹೋದರೆ ಸಹಸ್ರನಾಮಕ್ಕಿಂತ ಮಿಗಿಲಾದದ್ದ ಒಂದು ಲೀಸ್ಟ್ ನಮಗೆ ಸಿಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಮನುಷ್ಯನು ಅನುಚಿತವಾಗಿ ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ ಯಾವುದಾದ್ರೂ ಮನುಷ್ಯನ ಮನಸ್ಸಿನಲ್ಲಿ ಕಾಮನೆಗಳಿದ್ದೇ ಇರತಕ್ಕಂಥದ್ದಾಗಿರುತ್ತೆ. ನಮ್ಮ ಬದುಕೋ ಉಸಿರಿನೊಟ್ಟಿಗೆ ಬೆರೆತಿರ್ತಕ್ಕಂಥದ್ದೇ ನಮ್ಮ ಆಪೇಕ್ಷೆಗಳು ಅಂತಕ್ಕಂಥದ್ದು. ಆಪೇಕ್ಷೆ ಅಂದರೆ ಕಾಮನೆಗಳು ಅಂತ. ಮನುಷ್ಯನಿಗೆ ಅರಿಷಡ್ ವರ್ಗಗಳು ಅಂತ ಕರೀತೇವೆ. ಅದರಲ್ಲಿ ಮುಖ್ಯವಾಗಿ ಕಾಮ ಅಂದರೆ ನಾವು, ಏಕೆಂದರೆ ನಮ್ಮ ಸಹಜವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಾಮ ಅಂದರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ತೀವಿ. ಆದರೆ ಕಾಮ ಅಂದರೆ ಮನುಷ್ಯನ ಬಯಕೆಗಳಿಗೆ ಕಾಮ ಅಂತ ಕರಿತೀವಿ, ಆಪೇಕ್ಷೆಗಳು. ಹಾಗಾಗಿ ಮನುಷ್ಯನಿಗೆ ಅರಿಷಡ್ ವರ್ಗಗಳು ಅಂತ ಕರೀತೇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಏನಿದೆಯೋ ಹಾಗೆ ಆ ಒಂದು ಅರಿಷಡ್ ವರ್ಗಗಳಲ್ಲೂ ಕೂಡ ಮುಖ್ಯವಾಗಿ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಬಯಕೆಗಳು ಅಂತಕ್ಕಂಥದ್ದು ಇರುತ್ತೆ. ಒಬ್ಬರು ಪುತ್ರ ಸಂತಾನ ಬೇಕು ಅಂತೇಳಿ ಗಂಡ ಹೆಂಡ್ತಿರೋ ಅದರ ದಂಪತಿಗಳು ಸಂತಾನಕ್ಕೋಸ್ಕರವಾಗಿ ಬಯಕೆ ಮಾಡ್ತಾರೆ. ಹೀಗೆ ಈ ಎಲ್ಲ ಬಯಕೆಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಅಂದರೆ, ದೈವಿಕವಾಗಿ ಚಿಂತನೆ ನಮ್ಮಲ್ಲಿ ಇದ್ದಾಗ, ತದೇಕವಾದಂಥ ಎಷ್ಟೇ ಗ್ರಹದ ತೊಂದರೆಗಳಿದ್ದಾಗಿಯೂ ಕೂಡ ಭಗವಂತನ ಅನುಗ್ರಹ ಇರುತ್ತೆ. ಒಬ್ಬ ಮನುಷ್ಯನ ಜೀವನದಲ್ಲಿ 4 ರೀತಿಯಾದಂಥ ವ್ಯಕ್ತಿತ್ವಗಳಿರುತ್ತೆ. ಹಾಗಾಗಿ ಆ ವ್ಯಕ್ತಿತ್ವಗಳ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಪರಿಹಾರವನ್ನು ಏನಪ್ಪ ಅಂದರೆ, ಪ್ರತಿ ಬುಧವಾರ ಈ ಎಲ್ಲ ನಿಮಗೆ ಬಯಕೆಗಳಿದ್ದಾವೆ, ಏನೋ ಕೆಲಸ ಕಾರ್ಯಗಳು ಎಲ್ಲ ಕೆಲಸಗಳಲ್ಲೂ ಕೂಡ ಅಡಚಣೆಗಳಾಗ್ತಾ ಇದ್ದಾವೆ ಅಂತ ಆದಾಗ, ಮುಖ್ಯವಾಗಿ ವ್ಯವಹಾರ, ಈ ಪ್ರಕೃತಿಗೂ ನಮ್ಗೆ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥದ್ದೇನು ವ್ಯವಹಾರ ಇದೆ. ಏನು ವ್ಯವಹಾರ? ಜೀವನದ ವ್ಯವಹಾರ ಇದೆ. ಈ ಜೀವನದ ವ್ಯವಹಾರ ಪ್ರಕೃತಿಯಲ್ಲಿ ಎಲ್ಲೋ ಒಂದು ಬೆಳೆದಂಥ ಒಂದು ಪದಾರ್ಥವನ್ನು ತಗೊಂಡು ಬಂದು ನಾವು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಹದ ಮಾಡಿ ನಾವು ಸ್ವೀಕಾರವನ್ನು ಮಾಡ್ತೀವಿ. ಹಾಗೆ ಪ್ರಕೃತಿಯ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ವ್ಯವಹಾರ ಏನಪ್ಪ ಅಂದರೆ, ಮುಖ್ಯವಾಗಿ ಒಂದು ಬಯಕೆ ಅಂತಕ್ಕಂಥದ್ದು ಇರುತ್ತೆ. ಆ ಪ್ರಕೃತಿಯನ್ನು ಪಾಲನೆ ಮಾಡ್ತಾ ಇರತಕ್ಕಂಥದ್ದು ಯಾರಪ್ಪ ಅಂದರೆ ಸಾಕ್ಷಾತ್ ನಾರಾಯಣ. ಹಾಗಾಗಿ ಆ ನಾರಾಯಣನ ಮಡದಿಯಾಗಿರ್ತಕ್ಕಂಥವಳು ಯಾರು? ಲಕ್ಷ್ಮಿ. ಅವಳನ್ನು ಎಲ್ಲಿಟ್ಕೊಂಡಿದ್ದಾನೆ? ಹೃದಯ ವಕ್ಷಸ್ಥಲೇ ಅಂತ ಹೇಳುತ್ತೆ. ಹಾಗೆ ಮುಖ್ಯವಾಗಿ ಲಕ್ಷ್ಮಿಯನ್ನು ಆ ನಾರಾಯಣ ಹೃದಯದಲ್ಲಿ ಇಟ್ಕೊಂಡಿದ್ದಾನಂತೆ. ಹಾಗಾಗಿ ಆ ಹೃದಯ ಅಂತಕ್ಕಂಥದ್ದೇ ನಮ್ಮ ಬದುಕು. ಈ ಬದುಕನ್ನು ನಾವು ಹೇಗೆ ಚಲಿಸಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ ಲಕ್ಷ್ಮೀ ಸಹಸ್ರನಾಮದಲ್ಲಿ ಇದೆ. ಏನಪ್ಪ ಅಂದರೆ, ಅಷ್ಟೋತ್ತರವನ್ನು ಮಾಡಬೇಕಾದ್ರೆ ಓಂ ಪ್ರಕೃತ್ಯೈ ನಮಃ, ವಿಕೃತ್ಯೈ ನಮಃ, ವಿದ್ಯಾಯೈ ನಮಃ, ಸರ್ವಭೂತ ಹಿತಪ್ರದಾಯೈ ನಮಃ ಅಂತೇಳಿ ಪ್ರಾರಂಭ ಆಗುತ್ತೆ. ಏನದು? ಸರ್ವಭೂತ ಹಿತಪ್ರದ. ಯಾರು? ಮಹಾಲಕ್ಷ್ಮಿ. ಮನುಷ್ಯನು ಮುಖ್ಯವಾಗಿ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಮುಖ್ಯವಾಗಿ ಏನಪ್ಪ ಅಂದರೆ, ಮನುಷ್ಯನ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಎಲ್ಲ ದೇವತೆಗಳ ಕರ್ಮವನ್ನು ನಿವೃತ್ತಿ ಮಾಡ್ತಕ್ಕಂಥ ಪರಮೇಶ್ವರನ ಅನುಗ್ರಹ ಇದ್ದರೆ ಲಯಪ್ರದನು ಅಂತ ಕರಿತೀವಿ ನಾವು ಅವನನ್ನು. ಇವನನ್ನು ಸ್ಥಿತಪ್ರದನು ಅಂತ ಕರಿತೀವಿ. ಯಾರನ್ನ? ಮಹಾವಿಷ್ಣುವನ್ನು.
ಹಾಗಾಗಿ ಇವತ್ತಿನ ದಿವಸ ನೀವೇನಪ್ಪ ಅಂದರೆ ಈ ಒಂದು ಪ್ರಾರ್ಥನೆಯನ್ನು ಮಾಡಿ. ಯಾವುದಾದ್ರೂ ಬುಧವಾರದ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸಿ ನಿಮ್ಮ ಕುಟುಂಬದವರೊಟ್ಟಿಗೆ. ಅದರಲ್ಲೂ ಕೂಡ ಮನೆಯ ಯಜಮಾನನೋ ಮನೆಯ ಯಜಮಾನಿ ಒಡತಿಯೋ ಮಕ್ಕಳು ಯಾರಾದರೂ ಕೂಡ ಒಂದು ಬುಧವಾರದ ದಿವಸ ಲಕ್ಷ್ಮೀ ವೆಂಕಟರಮಣನ ಅಥವಾ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ತುಳಸಿ ಅರ್ಚನೆ ಮಾಡಿ, ಬುಧವಾರದ ದಿವಸ ಮನೆಯಲ್ಲಿ ಗೃಹಿಣಿ ಮುಖ್ಯವಾಗಿ ತುಳಸಿ ಬುಡದಲ್ಲಿ ಈ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆಲಕೀರನ್ನು ಮಾಡಿ ಆ ಒಂದು ತುಳಸಿ ಮಾತೆಗೆ ಅರ್ಪಣೆಯನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿ ಮನೆ ಎಲ್ಲ ಬಯಕೆಗಳು ಕೂಡ ಈಡೇರಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಊಟಕ್ಕಿಂತ ಮುಂಚಿತವಾಗಿ ಆ ಸಿಹಿ ಪದಾರ್ಥವನ್ನು ಸ್ವೀಕರಿಸಿ. ಆದರೆ ಒಂದು ಚಿಕ್ಕ ಬೋಲಲ್ಲಿ ತೆಗೆದು ರಾತ್ರಿ ದೇವರ ಮನೆಯಲ್ಲಿ ಇಡಬೇಕು. ಅದನ್ನು ಮಾರನೇ ದಿವಸ ಯಾವುದಾದ್ರೂ ಪಶು ಪಕ್ಷಿಗಳಿಗೆ ಅದನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಹೀಗೆ ಈ ಬುಧವಾರದ ದಿವಸ ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಲಕ್ಷ್ಮಿಯನ್ನು ನಾರಾಯಣನನ್ನು ಪ್ರಾರ್ಥನೆ ಮಾಡಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಯೇ ಕಮಲಾಕ್ಷಿಯೇ ನಮಃ, ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಯೇ ಕಮಲಾಕ್ಷಿಯೇ ನಮಃ. ಅಂದರೆ ಆ ಮನೆಯ ಸಂಪತ್ತು ಮನೆಯ ಸಮೃದ್ಧಿಯನ್ನು ಸಿಗಬೇಕಾದ್ರೆ ಮಹಾಲಕ್ಷ್ಮಿಯನ್ನು ಈ ಮಂತ್ರದಿಂದ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಅನುಭವದ ಮಾತು ಮಾಡಿ ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಸುಖ ಯೋಗ ಅಂದರೆ ಏನು, ಈ ಕುರಿತಂತೆ ತಿಳಿಸಿಕೊಡಿ. ಮನುಷ್ಯನಿಗೆ ಮುಖ್ಯವಾಗಿ ಅದೆಷ್ಟೋ ಯೋಗಗಳಿದ್ದಾವೆ. ಅದರಲ್ಲಿ ಒಂದಷ್ಟು ಯೋಗಗಳು ನಾವು ಆಯಾಸವಾಗಿ ಅನಾಯಾಸ ಆಯಾಸ ಅಂತಕ್ಕಂಥದ್ದು ಅನಾಯಾಸವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಆಯಾಸ ಅಂದರೆ ಸ್ವಲ್ಪ ಆಯಾಸ ಆಗಿದ್ರೆ ಸ್ವಲ್ಪ ನೀರು ತಗೊಳ್ಳಿ ಅಂತ ಹೇಳ್ತೀವಿ. ಅಂದರೆ ದೇಹಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅಥವಾ ಏನು ವಾಯುವಿನಲ್ಲೋ ಪ್ರಾಣಾಹಪಾನದಲ್ಲೋ ಏನಾದರೂ ಸಮಸ್ಯೆ ಆದಾಗ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ತೀವಿ. ಅದೇ ಅನಾಯಾಸ ಅಂದರೆ ಅವನೇನಪ್ಪ ಎಷ್ಟು ಈಜಾಗಿ ಅನಾಯಾಸವಾಗಿ ದಡ ಮುಟ್ಟಿಬಿಟ್ಟ ಅಂತ ಹೇಳ್ತಾರೆ. ಈ ಯೋಗ ಅಂತಕ್ಕಂಥದ್ದೇ ಅನಾಯಾಸದ ಯೋಗ. ಅಂದರೆ ಸಮೃದ್ಧವಾದ ಬದುಕು, ಯಾವುದಕ್ಕೂ ಚಿಂತೆ ಮಾಡುವಂಥ ಯೋಗ ಇಲ್ಲ. ಅಂದರೆ ಆ ಪ್ರಾರ್ಥನೆ ಯಾವುದಕ್ಕೂ ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆಗಳಿರಲ್ಲ. ಯಾಕಂದರೆ ಈಗ ಒಂದು ದೊಡ್ಡ ದೊಡ್ಡ ಶ್ರೀಮಂತರನ್ನು ನೋಡಿದಾಗ ಅವ್ರ ಮಕ್ಕಳು ಯಾವುದಕ್ಕೂ ಚಿಂತೆ ಮಾಡುವ ಅವರ ಅನಿವಾರ್ಯತೆಯೇ ಅವ್ರಿಗೆ ಬರಲ್ಲ. ಯಾಕೆ ಅಂದರೆ ಚತುರ್ಥ ಭಾವದಲ್ಲಿ ಜಾತಕದಲ್ಲಿ 4ನೇ ಭಾವ ಅಂತಕ್ಕಂಥದ್ದು ಕುಟುಂಬವನ್ನು ಸೂಚನೆ ಮಾಡುತ್ತೆ. ಈ ಕುಟುಂಬ ಅಂತಕ್ಕಂಥದ್ದು ಚತುರ್ಥ ಭಾವವನ್ನು ತಾಯಿ ಭಾವ ಅಂತ ಹೇಳ್ತೀವಿ, ನವಮ ಭಾವವನ್ನು ತಂದೆ ಭಾವ ಅಂತ ಹೇಳ್ತೀವಿ. ಯಾರ ಜಾತಕದಲ್ಲಿ 4ನೇ ಭಾವ ಸಿಂಹಾಸನಾದಿ ಅಧಿಕಾರಗಳಾಗಿರ್ತಕ್ಕಂಥ ತಾಯಿಯ ಭಾವ, ಸಿಂಹಾಸನಾಧೀಶನಾಗಿರ್ತಕ್ಕಂಥ ತಂದೆಯ ನವಮ ಭಾಗ್ಯ ಭಾವ, ಚತುರ್ಥ ಭಾವ ಭಾಗ್ಯ ಭಾವ ಅಂತಕ್ಕಂಥದ್ದು ಈ ಎರಡು ಜಾತಕದಲ್ಲಿ 12 ದ್ವಾದಶ ರಾಶಿಗಳಲ್ಲಿ 4ನೇ ಮನೆಯ ಅಧಿಪತಿ ಶುಭನಾಗಿದ್ದು 4ನೇ ಅಧಿಪತಿ ಉಚ್ಚನಾಗಿದ್ದಾಗ ತಾಯಿ ಮಾಡಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಎಲ್ಲ ಪುಣ್ಯತಮವಾದಂಥ ಕೆಲಸಗಳು ಯಾರಿಗೆ ಬರುತ್ತೆ? ಮಕ್ಕಳಿಗೆ ಬಂದ್ಬಿಡುತ್ತೆ. ಅದು ಭಾಗ್ಯವಾಗಿ ಪರಿವರ್ತನೆ ಆಗುತ್ತೆ. ತಾಯಿ ರಕ್ಷಣೆಗೆ ನಿಂತ್ಕೊಳ್ತಾಳೆ. ಈಗ ನಾವು ತುಂಬ ಮಕ್ಕಳನ್ನು ನೋಡ್ತೀವಿ. ತಾಯಿ ರಕ್ಷಣೆಯಲ್ಲಿ ಬೆಳೆದಂಥ ಮಕ್ಕಳು ಅದೆಷ್ಟೋ ಸಮಾಜಕ್ಕೆ ಅತ್ಯಂತ ಆದರ್ಶಪ್ರಾಯವಾಗಿದ್ದವರು ಇದ್ದಾರೆ. ಹಾಗಾಗಿ ತಂದೆ ರಕ್ಷಣೆ, ತಾಯಿಯ ವಾತ್ಸಲ್ಯತೆ, ಈ ಎರಡರ ಮಧ್ಯದಲ್ಲಿ ಬೆಳೆದಂಥ ಮಕ್ಕಳು ಪರಮ ಭಾಗ್ಯವಂತರು. ನಾವೆಲ್ಲ ಯಾರಿಗೋಸ್ಕರ ಕಷ್ಟಪಡ್ತೀವಿ? ಮಕ್ಕಳಿಗೋಸ್ಕರ ಚೆನ್ನಾಗಿರಬೇಕು, ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಅವರು ಚೆನ್ನಾಗಿರಬೇಕು, ಕೀರ್ತಿವಂತರಾಗಬೇಕು, ಮುಖ್ಯವಾಗಿ ಎಲ್ಲ ಅವರ ಬದುಕಿನುದ್ದಕ್ಕೂ ಕೂಡ ಸುಖಕರವಾಗಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ತಂದೆ ತಾಯಿಗಳು ಮಕ್ಕಳಿಗೋಸ್ಕರವಾಗಿ ಮಾಡಿದ್ದನ್ನು ತಂದೆ ತಾಯಿಗಳಿಂದ ಪಡ್ಕೊಂಡು ಬಂದಿದ್ದನ್ನು ತಾತ ಮುತ್ತಾತಂದ್ರು ಮಾಡಿದ್ದು ಪರಂಪರಾಗತವಾಗಿ ಇವ್ರಿಗೆ ಬಂದಾಗ ಇದಕ್ಕೆ ನಾವು ಸುಖಯೋಗ ಅಂತ ಕರಿತೀವಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಖಂಡಿತ. ಎಲ್ಲರೂ ನನ್ನೊಟ್ಟಿಗೆ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣೀ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಭಗವತೆ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮೃತ್ಯುಂಜಯ ಸಮೇತರಾಗಿ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕುಗಳು ಕೂಡ ಸುಖಮಯವಾಗಿ ಆನಂದಮಯವಾಗಿ ನಿಮ್ಮೆಲ್ಲರ ಬದುಕನ್ನು ಕೂಡ ಗ್ರಹಗಳು ಅನುಗ್ರಹಿಸಲಿ ಅಂತೇಳಿ ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ
ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸಿಗ್ತಕ್ಕಂಥದ್ದು, ಕಾಂಟ್ರಾಕ್ಟರ್ಗಳಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು, ಹತ್ತಿರದ ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಹೂಡಿಕೆಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು ಇವತ್ತಿನ ದಿವಸ. ಮೇಷರಾಶಿಯವರು ಅನನ್ಯವಾಗಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಗುರುವಿನ ಪ್ರಾರ್ಥನೆ ಅನನ್ಯವಾಗಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ವಿದ್ಯಾರ್ಥಿಗಳ ಸಾಧನೆಗೆ ಇವತ್ತಿನ ದಿವಸ ಅವರಿಗೆ ಪುರಸ್ಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಶುಭ ಸಮಾರಂಭಗಳನ್ನು ಇವತ್ತಿನ ದಿವಸ ಚಾಲನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಮದುವೆ ಮುಂಜಿ ಇನ್ನಿತರವಾಗಿರ್ತಕ್ಕ ಮನೆಯಲ್ಲಿ ಮದುವೆ ಮುಂಜಿ ಇನ್ನಿತರ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಇವತ್ತಿನ ದಿವಸ ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿರೋಧಿಗಳಿಂದ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ವೃಷಭ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವನ್ನು ಇವತ್ತಿನ ದಿವಸ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಗೌರವ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ನಿಮ್ಮ ಎಲ್ಲ ನಿರೀಕ್ಷಿತ ಫಲಗಳು ಎಷ್ಟೋ ದಿನಗಳಿಂದ ಒಂದು ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ಉದ್ಯೋಗದಲ್ಲೋ ಬಡ್ತಿಯನ್ನು ಪಡೆಯಬೇಕು, ವ್ಯಾಪಾರವನ್ನು ವೃದ್ಧಿ ಮಾಡಬೇಕು, ಸ್ಥಳವನ್ನು ಬದಲಾವಣೆ ಮಾಡಿಕೊಳ್ಬೇಕು, ಈ ರೀತಿಯಾಗಿ ಎಲ್ಲ ಆಲೋಚನೆಗಳಿಗೂ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ನೀವು ತಾಯಿ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಅನ್ನಪೂರ್ಣೇ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಅಂತೇಳಿ ನಿಮ್ಮ ಎಲ್ಲ ಅಪೇಕ್ಷೆಗಳನ್ನು ನೆರವೇರಿಸುವ ಸಲುವಾಗಿ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಧನಾತ್ಮಕವಾದಂಥ ಚಿಂತೆಗಳನ್ನು ಹೆಚ್ಚಿಸಿಕೊಳ್ಳಿ. ಇವತ್ತಿನ ದಿವಸ ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚಿನ ಬಗ್ಗೆ ಸ್ವಲ್ಪ ಹಿಡಿತವಿರಲಿ. ಇವತ್ತಿನ ದಿವಸ ಅನಿವಾರ್ಯತೆಗಳಿಂದ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭಕ್ಕೆ ಅನುಚಿತವಾಗಿ ನೀವು ಒಂದು ವ್ಯವಹಾರವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ. ಅದು ಮಧ್ಯಸ್ಥಿಕೆ ವಹಿಸುವುದು ಅಥವಾ ಯಾವುದೋ ಜಗಳಗಳಲ್ಲಿ ಹೋಗಿ ನೀವು ಒಂದು ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಅವರೊಟ್ಟಿಗೆ ಹೋಗಿ ಕೆಲಸವನ್ನು ವಹಿಸುವಂಥದ್ದು ಇವತ್ತಿನ ದಿವಸ. ಹಾಗಾಗಿ ಇವತ್ತಿನ ದಿವಸ ಖರ್ಚಿನೊಟ್ಟಿಗೆ ಸ್ವಲ್ಪ ಸಮಯ ಕೂಡ ವ್ಯಯವಾಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಓಂ ಈಶ್ವರಾಯ ನಮಃ ಅಂತಕ್ಕಂಥ ಆ ಈಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಇನ್ನು ಯಾರ ಜಾತಕದಲ್ಲಿ ಸುಖಯೋಗ ಇರುತ್ತೆ ಗುರುಜಿ? ಮುಖ್ಯವಾಗಿ ಜಾತಕದಲ್ಲಿ ಕೇಂದ್ರಗಳು ಅಂತ ಇರುತ್ತೆ. ಕೇಂದ್ರಗಳಂದರೆ ಏನಪ್ಪ ಅಂದರೆ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಅಂತಕ್ಕಂಥದ್ದು. ಈ 4 ಕೂಡ ಕೇಂದ್ರ ಮನೆ ಆಗಿದ್ದು, ಕೋಣಗಳು ಅಂದರೆ 5 ಮತ್ತು 9ನೇ ಮನೆಯನ್ನು ಕೋಣಗಳು ಅಂತ ಕರಿತೀವಿ. ಯಾರ ಜಾತಕದಲ್ಲಿ ಈ ಕೇಂದ್ರ ಕೋಣಾಧಿಪತಿಗಳು ಬಲವಾಗಿರ್ತಾರೆ, ಕೋಣ ಅಂದರೆ ನಾನು ಆವಾಗಲೇ ತಿಳಿಸಿದೆ, 9ನೇ ಭಾವ ತಂದೆಯ ಭಾಗ್ಯ ಭಾವ ಅಂತ, ಅದಕ್ಕೆ ಭಾಗ್ಯಸ್ಥಾನ ಅಂತ ಕರಿತೀವಿ. ತಾಯಿಯ ಮನೆ ಈಗ 4ನೇ ಭಾವದಲ್ಲಿ ಚೆನ್ನಾಗಿದ್ದಾಗ 4ನೇ ಅಧಿಪತಿಗೆ ಯಾಕೆ ಚೆನ್ನಾಗಿರ್ತಾನೆ, ಅವನೇನಾದರೂ ಉಚ್ಚನಾಗಿದ್ದು, 4ನೇ ಅಧಿಪತಿ ಲಗ್ನಾತ್ ಚತುರ್ಥ ಭಾವಾಧಿಪತಿ ಉಚ್ಚನಾಗಿದ್ದು ಅವನಿಗೆ ಏನಾದರೂ ಗುರುವಿನ ದೃಷ್ಟಿ ಸಂಪೂರ್ಣವಾಗಿರ್ತಕ್ಕಂಥ ಶುಭ ದೃಷ್ಟಿ ಇದ್ದಾಗ ಈ ಮಹಾ ಸುಖಯೋಗ ಪ್ರಾಪ್ತಿ ಆಗುತ್ತೆ. ಸುಖ ಅಂದರೆ ಏನು? ಅವ್ರಿಗೆ ಈಗ ನಾವು ತಂದೆ ತಾಯಿಗಳನ್ನು ಕೆಲವರು ನೋಡ್ತೀವಿ, ಅವ್ರು ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಇವರೇ ಕಾರ್ ಡ್ರೈವರ್ನಿಟ್ಟು ಕಳಿಸ್ತಾರೆ. ಅಂದರೆ ಗುರು ಹೇಗೆ ರಕ್ಷಣೆ ಮಾಡ್ತಾನೋ ತಂದೆ ತಾಯಿಗಳ ಜಾತಕದಲ್ಲಿ, ಮಕ್ಕಳ ಜಾತಕದಲ್ಲಿ ತಂದೆ ತಾಯಿಗಳಿಂದ ಫಲವನ್ನು ಪಡ್ಕೊಳ್ಳುವಂಥ ಯೋಗವೂ ಕೂಡ ಇರುತ್ತೆ. ಇದಕ್ಕೆ ನಾವು ಉದಾಹರಣೆ ತಗೊಂಡಾಗ ಕೆಲವರು ಬದುಕು ಬಾಳೆ ಮರದ ಥರ ಇರುತ್ತೆ. ಬಾಳೆ ಮರ ಅಂದರೆ ಏನು? ಅನುದಿನವೂ ಕೂಡ ಅದಕ್ಕೆ ನೀರು ಹಾಕಬೇಕು, ಪೋಷಣೆ ಮಾಡಬೇಕು, ಅವನೇ ಕೃಷಿ ಮಾಡಬೇಕು, ನೆಡಬೇಕು, ಅವನೇ ಬೆಳೆಸಬೇಕು, ಅವನೇ ಅದರ ಫಸಲನ್ನು ತಿನ್ನಬೇಕು. ಇದು ಒಬ್ಬರು ಬದುಕಾಗುತ್ತೆ. ಇನ್ನೊಬ್ಬರು ತೆಂಗಿನ ಮರದ ಬದುಕಿರುತ್ತೆ. ತೆಂಗಿನ ಮರ ಅಂದರೆ ಯಾರೋ ನಮ್ಮ ತಾತ ಹಾಕಿರ್ತಾರೆ, ತೆಂಗಿನ ಮರವನ್ನು ಯಾರೋ ಪೋಷಣೆ ಮಾಡಿರ್ತಾರೆ, ಫಸಲು ಬರ್ತಾ ಇರುತ್ತೆ, ಫಸಲನ್ನು ಕಿತ್ಕೊಂಡು ನಾವು ತಿಂತಾ ಇರ್ತೀವಿ. 2 ಬದುಕಾಯಿತು. 3ನೇ ಬದುಕು ಯಾವುದು? ಈಚಲ ಮರದ ಬದುಕು. ಈಚಲ ಮರದ ಬದುಕು ಏನಪ್ಪ ಅಂದರೆ, ಕೆಲವರು ಯಾವುದೋ ಒಂದು ವರ್ಷದಲ್ಲಿ ಒಂದು ಬೆಳೆ ಬರುತ್ತೆ, ಆ ಬೆಳೆಯಲ್ಲಿ ಅದನ್ನು ತಗೊಂಡು, ಈಗ ತಿಂಗಳಲ್ಲಿ ಸಂಬಳ ಬಂದ ಹಾಗೆ ತಿಂಗಳ ಪೂರ್ತಿ ಸಂಬಳವನ್ನು ವ್ಯಯಿಸುವ ಹಾಗೆ ತಿಂಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬರುತ್ತೆ, ಅದರಿಂದ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಈ ಕೃಷಿ ಬದುಕು ಅಂತಕ್ಕಂಥದ್ದು ಮುಖ್ಯವಾಗಿ ತಂದೆ ತಾಯಿಗಳ ಅನುಗ್ರಹ ಯಾರ ಮೇಲೆ, ಅವರ ಮಕ್ಕಳ ಮೇಲೆ ಆಶೀರ್ವಾದ ಇರುತ್ತೋ, ಪೂರ್ವಜರ ಆಶೀರ್ವಾದ ಇರುತ್ತೋ, ಈ ಮಕ್ಕಳು ಸುಖವಾಗಿ ಬೆಳೀತಾರೆ. ಈಗ ಇದಕ್ಕೆ ಇನ್ನೂ ಉದಾಹರಣೆ ಹೇಳ್ಬೇಕಂದ್ರೆ, ಮನೆಯಲ್ಲಿ ಸಾಕುವ ನಾಯಿ, ಬೀದಿಯಲ್ಲಿರುವಂಥ ನಾಯಿ. ಪಾಪ ಮನೆಯಲ್ಲಿ ನಾವು ಎಷ್ಟು ಮುದ್ದಾಗಿ ಅದನ್ನು ಕಾಣ್ತೀವಿ, ಅದೇ ಸಂತತಿ ಬೀದಿಯಲ್ಲಿ ಅದು ಏನಾದರೂ ಎಲ್ಲೋ ಉಟ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇರ್ತಕ್ಕಂಥದ್ದಾಗ ಹಾಗಾಗಿ ಈ ಜಾತಕ ಅಂತಕ್ಕಂಥದ್ದು ಮನುಷ್ಯನ ಬದುಕಿನಲ್ಲಿ ನಿರಂತರವಾಗಿ ನಮ್ಮ ಪೂರ್ವ ಫಲಗಳನ್ನು
ಪೂರ್ವಜನ್ಮದ ಶುಭ ಫಲಗಳನ್ನು ಕೂಡ ಅಶುಭ ಫಲಗಳನ್ನು ಕೂಡ ಈ ಜನ್ಮದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಎಲ್ಲ ಆ ಒಂದು ಯೋಗ ಅಂತಕ್ಕಂಥದ್ದು ಜಾತಕದಿಂದ ನಾವು ನಿರ್ಧಾರ ಮಾಡ್ಬೋದು. ಇದರಲ್ಲಿ ಏನಪ್ಪ ಅಂದರೆ ಜಾತಕ ಅಂದರೆ ಮುಖ್ಯವಾಗಿ ಕೇವಲ ಏನೋ ಒಂದು ಜಾತಕ ನೋಡಿ ಲಗ್ನ ಕುಂಡಲಿ ನೋಡಿ ಹೇಳ್ತಕ್ಕಂಥದ್ದಲ್ಲ. ಒಟ್ಟಾರೆಯಾಗಿ ಅವನ ಬದುಕಿನುದ್ದಕ್ಕೂ ಕೂಡ ಅವನ ಬದುಕಿನ ಸಂಪೂರ್ಣವಾಗಿರ್ತಕ್ಕಂಥ ಬದುಕಿನ ಲಯತ್ವವನ್ನು ತಿಳ್ಕೊಳ್ತಕ್ಕಂಥ ಒಂದು ಏಕಮೇವ ಶಾಸ್ತ್ರ ಅದು ಜ್ಯೋತಿಷ್ಯ. ಖಂಡಿತ ಗುರುಜಿ, ಇನ್ನುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ಉತ್ತಮರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದೊಂದಿಗೆ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಸುಯೋಗ, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ತಾಯಿ ಭುವನೇಶ್ವರಿಯ ಪ್ರಾರ್ಥನೆ, ರಾಜರಾಜೇಶ್ವರಿಯ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಏರ್ಪೇರು ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದು, ಸೋದರರ ಬೆಂಬಲ ಸಿಗ್ತಕ್ಕಂಥದ್ದಾಗಿರುತ್ತೆ. ವಸ್ತು ವಾಹನಾದಿಗಳನ್ನು ಖರೀದಿ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳುವಂತಹ ಸುಯೋಗ. ಎಷ್ಟೋ ದಿನಗಳಿಂದ ಏನೋ ಕೆಲಸ ಕಾರ್ಯ ನಿಮಿತ್ತವಾಗಿ ಉದ್ಯೋಗ ರಂಗದಲ್ಲೋ ವ್ಯಾಪಾರ ರಂಗದಲ್ಲೋ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಅದೆಲ್ಲವನ್ನು ಕೂಡ ಇವತ್ತಿನ ದಿವಸ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದು. ದೀರ್ಘಕಾಲದ ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ಅಥವಾ ಬೆನ್ನು ನೋವು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆಯೊಂದಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಅತ್ಯಂತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಒತ್ತಡ ಕುಟುಂಬದವರಿಂದಲೇ ಇರತಕ್ಕಂಥದ್ದಾಗಿರುತ್ತೆ. ದೂರದ ಬಂಧುಗಳು ಇವತ್ತಿನ ದಿವಸ ಸಂಧಿಸುವಂತಹ ಸುಯೋಗ. ಸಾಲವನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರು ಇವತ್ತಿನ ದಿವಸ ಪ್ರಯತ್ನವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮನೆ ಖರೀದಿ, ವಾಹನ ಖರೀದಿ, ಹೀಗೆ ವಸ್ತ್ರ ಖರೀದಿ, ಎಲ್ಲ ಖರೀದಿಗಳಿಗೂ ಕೂಡ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ವ್ಯಾಧಿಗಳಿಂದ ನಿವೃತ್ತಿಯನ್ನು ಪಡ್ಕೊಂಡು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಸುಬ್ರಹ್ಮಣ್ಯನ ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ಗಂ ಗಣಪತಿಗೆ ನಮಃ ಅಂತಕ್ಕಂಥ ಮಂತ್ರವನ್ನ 21 ಬಾರಿ ಉಚ್ಚಾರವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಸುಖ ಯೋಗದಲ್ಲಿ ಜನಿಸಿದವರ ಗುಣಧರ್ಮಗಳ ಬಗ್ಗೆ ತಿಳಿಸಿಕೊಳ್ಳಿ. ಮೊದಲನೇದಾಗಿ ಮೌನಿಗಳಾಗಿರ್ತಾರೆ, ಹೆಚ್ಚು ಮಾತನಾಡಲ್ಲ. ನಾವೀಗ ಕೆಲವರನ್ನ ನೋಡ್ತೀವಿ, ಎಷ್ಟು ವಿರಳತ್ವದಿಂದ ಮಾತನಾಡ್ತಾರೆ ಅಂದರೆ 4 ಮಾತು. ತುಂಬ ಅವರು ಎಂಥ ಸಂದರ್ಭದಲ್ಲೂ ಕೂಡ ಕಠಿಣವಾದ ಅತ್ಯಂತ ಕಠಿಣಮಯವಾದ ಸಮಸ್ಯೆಗಳು ಬಂದಾಗಲೂ ಕೂಡ ಅವರೇನಿರ್ತಾರೆ, ಅವರು ಯಾವುದೇ ರೀತಿಯಲ್ಲೂ ಕೂಡ ಅವರು ಅದನ್ನು ಅಪೇಕ್ಷಿಸುವಂಥದ್ದು ವ್ಯಕ್ತಿಗಳು ಇರತಕ್ಕಂಥದ್ದು ಆಗೋದಿಲ್ಲ. ಎಲ್ಲಿ ಸಮಾಧಾನವಾಗಿರ್ತಾರೆ ಅವ್ರಿಗೆ. ಯಾಕಂದರೆ ಮನಸ್ಸು ಪ್ರಪ್ರಥಮವಾಗಿ ಮನೋಕಾರಕನಾಗಿರ್ತಕ್ಕಂಥ ಚಂದ್ರನಿಗೆ ಶಿವನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಶಿವ ಅಂದರೆ ಯಾರು? ಗುರುವು ಏನಾದರೂ ಕೇಂದ್ರಗಳಲ್ಲಿ, ಮುಖ್ಯವಾಗಿ ಗುರು ಒಬ್ಬನೇ ಇದ್ದರೆ ಅದು ಅಪವಾದ ಇದೆ. ಕೇಂದ್ರಗಳಲ್ಲಿ ಶುಭಗ್ರಹಗಳಿದ್ದಾಗ ಸ್ವಲ್ಪ ಅಶುಭ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದು. ಆದರೂ ಕೂಡ ಕೇಂದ್ರಗಳಲ್ಲಿ ಮುಖ್ಯವಾಗಿ ಚತುರ್ಥ ಲಗ್ನ ಭಾವದಲ್ಲಿ ಏನಾದರೂ ಗುರುವಿದ್ದು ಆ ಗುರುವಿನೊಟ್ಟಿಗೆ ಚಂದ್ರನೇನಾದರೂ ಇದ್ದಾಗ ಖಂಡಿತ ಏನಾಗುತ್ತೆ, ಇವರ ಮನಸ್ಸು ಸದಾ ಕಾಲವೂ ಕೂಡ ದೈವ ಚಿಂತನೆಯಲ್ಲಿ ಇರುತ್ತೆ. ಅಂದರೆ ದೈವ ಚಿಂತನೆ ಅಂದರೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತೇನಿಲ್ಲ. ಇವರು ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ ಇವರು ನಾಸ್ತಿಕರಾಗಿಯೂ ಆಸ್ತಿಕರಾಗಿಯೂ ಇರ್ತಾರೆ. ಇವ್ರ ಹತ್ರ ಭಕ್ತಿ ಇರುತ್ತೆ, ಆದರೆ ಇವರು ತೋರ್ಪಡಿಸ್ಕೊಳ್ಳಲ್ಲ. ಇವ್ರ ಹತ್ರ ಅತ್ಯಂತ ಶಕ್ತಿಪ್ರದವಾದಂಥ ಪೊಟೆನ್ಷಿಯಲ್ ಶಕ್ತಿ ಚೆನ್ನಾಗಿರುತ್ತೆ. ಯಾರಿಗೆ ಸಹಾಯ ಮಾಡಿದ್ರು ಕೂಡ ಇವ್ರು ಯಾರಿಗೂ ಹೇಳ್ಕೊಡಲ್ಲ. ಈಗ ನಾವೀಗ ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತೀವಿ, ಕೆಲವು ದಾನ ಧರ್ಮಗಳನ್ನು ಮಾಡ್ತಕ್ಕಂಥವ್ರು ನೋಡ್ತೀವಿ. ಈ ರೀತಿಯಾದಂಥ ಸುಖಯೋಗ ಇದ್ದಂಥವರು ತಾವೂ ಸುಖವನ್ನು ಪಡೋದಷ್ಟೇ ಅಲ್ಲದೆ ಇನ್ನೊಬ್ಬರನ್ನು ಕೂಡ ಸುಖವಾಗಿ ಇಟ್ಕೊಳ್ಳುವಂಥ ಆ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು ಆಗ್ತಾರೆ. ಕೆಲವರು ನಾವು ನೋಡ್ತೀವಿ, ಕಾರ್ ಚಾಲನೆ ಮಾಡ್ತಾ ಡ್ರೈವರ್ಗಳನ್ನು ಕೂಡ ತನ್ನ ಮಕ್ಕಳ ಥರ ನೋಡ್ಕೊಳ್ತಾರೆ. ತುಂಬ ಉದಾಹರಣೆಗಳಿರ್ತವೆ. ಆ ರೀತಿಯಾದಂಥ ತಾಯಿಯ ತತ್ವವನ್ನು ಹೊಂದಿರತಕ್ಕಂಥವ್ರೆ ಈ ಸುಖಯೋಗದಲ್ಲಿ ಜನಿಸಿರ್ತಕ್ಕಂಥವ್ರು. ತಾಯಿ ತತ್ವ ಅಂದರೆ ಏನು? ಮಕ್ಕಳನ್ನು 5 ಜನ ಮಕ್ಕಳನ್ನು ಎತ್ತಂಥ ತಾಯಿ ಎಲ್ಲರನ್ನು ಕೂಡ ಸಮಾನ ಚಿತ್ತದಲ್ಲಿ ನೋಡ್ತಾಳೆ. ಹಾಗೆ ತಾಯಿ ತತ್ವವನ್ನು ಅನುರೂಪನಾಗಿ ಅವಳು ತಾಯಿ ತತ್ವದ ರೂಪದಲ್ಲಿ ಹುಟ್ಟಿರ್ತಕ್ಕಂಥವ್ರೆ ಈ ಸುಖಯೋಗವಂತರು. ಖಂಡಿತ ಗುರುಜಿ, ಇನ್ನುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗೌರವ ವ್ಯಕ್ತಿಗಳನ್ನು ದರ್ಶನ ಮಾಡ್ತಕ್ಕಂಥ ಸುಯೋಗ. ಅದರಲ್ಲೂ ಕೂಡ
ಸಿನಿಮಾ ನಟರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಚಿತ್ರರಂಗದಲ್ಲಿದ್ದಂಥವ್ರು ಎಷ್ಟೋ ದಿನಗಳಿಂದ ಚಿತ್ರ ನಿರ್ಮಾಪಕರಿಗೆ ಇವತ್ತಿನ ದಿವಸ ಒಂದು ಸುಸಂದರ್ಭ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಧನುರಾಶಿಯವರು ಗುರುಗಳ ದರ್ಶನ, ದತ್ತಾತ್ರೇಯರ ಪ್ರಾರ್ಥನೆ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ದತ್ತನ ಸ್ಮರಣೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸ್ವಲ್ಪ ವಿಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಕಣ್ಣಿನ ತೊಂದರೆ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಾಲ್ಯದ ಗೆಳೆಯರ ಭೇಟಿ ಆಗ್ತಕ್ಕಂಥದ್ದು, ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಗುರುಗಳ ದರ್ಶನ, ಓಂ ಸಾಯಿನಾಥಾಯ ನಮಃ ಅಂತಕ್ಕಂಥ ಸಾಯಿಯ ಮಂತ್ರವನ್ನು ನಿರಂತರವಾಗಿ ಜಪಿಸುವುದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವ್ಯವಹಾರಿಕ ವಿಚಾರಾದಿಗಳಲ್ಲಿ, ಪಾಲುಗಾರಿಕೆ ವಿಚಾರಗಳಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಬ್ಬಿಣದ ವ್ಯಾಪಾರಸ್ಥರಿಗೆ ಲಾಭವಾಗ್ತಕ್ಕಂಥದ್ದು, ಸಿಮೆಂಟ್ ವ್ಯಾಪಾರಸ್ಥರಿಗೆ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಬಂಧುಗಳು ಮನೆಗೆ ಆಗಮನವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳೊಟ್ಟಿಗೆ ವ್ಯವಹಾರಿಕ ವಿಚಾರಾದಿಗಳಲ್ಲಿ ಶತ್ರುಗಳೊಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಿ. ಕುಂಭರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟರಮಣನ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಕುಂಭರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಆಸ್ತಿಯನ್ನು ಖರೀದಿಸುವಂಥ ಪ್ರಯತ್ನದಲ್ಲಿ ಸಫಲತೆ ಕಾಣ್ತಕ್ಕಂಥವ್ರಾಗಿರ್ತೀರಾ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ಮಾನಸಿಕವಾದಂಥ ಉಲ್ಲಾಸ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರ್ಪೇರುಗಳಾಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಾತ್ರ ಎಚ್ಚರ ವಹಿಸಿ. ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯ ಜೊತೆಗೆ ಗಣಪತಿಯ ಧ್ಯಾನ, ಗಣಪತಿಯ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಸುಖ ಯೋಗದಲ್ಲಿ ಜನಿಸಿದವರು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಗುರುಜಿ? ಮುಖ್ಯವಾಗಿ ವಯೋಮಾನಕ್ಕೆ ಸಹಜವಾಗಿ ಇವರೇನು ಮಾಡ್ತಾರಪ್ಪ ಅಂದರೆ ವಯಸ್ಸಿಗೆ ಬರ್ತಾರೆ. ಆ ಸಮಸ್ಯೆಗಳು ಯಾವಾಗ ಈಗ ನಾವು ತಿಳಿಸಿದಂಥ ಗ್ರಹಗಳ ಫಲ ಅಲ್ಲಿಲ್ಲ ಅಂತ ಆದಾಗೇನಾಗುತ್ತೆ, ಇವರು ತದ್ವಿರುದ್ಧ ಆಗ್ತಾರೆ. ಕನ್ಫ್ಯೂಸಲ್ಲಿ ಇರ್ತಾರೆ. ಎಲ್ಲ ಕೆಲಸ ಕಾರ್ಯಗಳು ಹಿಂದೆ ಈಗ ತಾಯಿ ಸ್ಥಾನ 4ನೇ ಭಾವ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ, ಸುಖ ಇರುತ್ತೆ. ಆದರೆ ತಂದೆ ತಾಯಿಗಳು ಪ್ರತಿನಿತ್ಯ ಓದಬೇಕಾದ್ರೂ ಕೂಡ ಪುಸ್ತಕ ತಗೊಂಡೋಗಿ ಮುಂದೆ ಇಟ್ಟಾಗಲೂ ಕೂಡ ಅವರು ಓದುವ ಮನಸ್ಸನ್ನು ಮಾಡಲ್ಲ. ಅಂದರೆ ಅವರು ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಯಾವಾಗ ಸುಖಭಾವ ಭಾಗ್ಯಭಾವ ಏನಾದರೂ ಆ ಭಾವಗಳಿಗೆ ಏನಾದರೂ ಭಿನ್ನತೆ ಬಂದಾಗ, ಭಾವಗಳಿಗೆ ಏನಾದರೂ ಭಾವಾಧಿಪತಿಗಳಿಗೆ ಏನಾದರೂ ಅಸ್ತರಾಗಿದ್ದಾಗ ಇವ್ರೇನು ಮಾಡ್ತಾರೆ, ಸಂಪೂರ್ಣವಾಗಿ ನಾವು ಇಲ್ಲಿ ತನಕ ಹೇಳಿದ ಫಲಗಳೆಲ್ಲವೂ ಕೂಡ ತದ್ವಿರುದ್ಧವಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಏನು, ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ ಅವರು. ನೀವು ಎಷ್ಟೇ ಪ್ರಯತ್ನ ಪಡಿ, ನಾನು ಓದೋದಿಷ್ಟೇ, ನನ್ನ ಕೈಲಿ ಓದೋಕ್ಕಾಗಲ್ಲ, ಹೀಗೆ ಅಪ್ಪ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಇವರನ್ನು ಏನು ಮಾಡಬೇಕು, ತಾಯಿಯಾದವಳ ಕೈಯಲ್ಲಿ ಇವರನ್ನು ತಿದ್ದುವಂತಹ ಎಲ್ಲ ಅವಕಾಶಗಳು ತಾಯಿಗಿರುತ್ತೆ. ಯಾಕೆಂದರೆ ತಾಯಿ ಮೊದಲ ಗುರು ಅಂತ ನಮ್ಗೆ ಹೇಳ್ತೀವಿ. ಯಾಕಂದರೆ ತಾಯಿ ಈ ಸಂದರ್ಭದಲ್ಲಿ ಅವರು ಏನು ತೊಂದರೆಯಲ್ಲಿ ಅನುಭವಿಸ್ತಾ ಇರ್ತಾರೋ, ತಾಯಿ ಏನು ಮಾಡಬೇಕು, ಇವರನ್ನು ಪ್ರಕೃತಿಯ ಮಡಲಿಗೆ ಕರ್ಕೊಂಡು ಹೋಗ್ಬೇಕು. ಈ ರೀತಿಯಾದ ಸಮಸ್ಯೆಗಳಿದ್ದಾಗ ಸಹಜವಾಗಿ ನಾವು ಪಾರ್ಕ್ಗಳಿಗೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವಲ್ವಾ, ಹೀಗೆ ಪ್ರಕೃತಿಯ ಮಡಿಲಲ್ಲೇ ಕರ್ಕೊಂಡು ಹೋಗಿ ಇವರನ್ನು ಸ್ವಲ್ಪ ಮಾತ್ರ ಪ್ರಕೃತಿಯ ಮಡಿಲಲ್ಲೇ ವಿಲೀನ ಮಾಡಿದಾಗ ಸ್ವಲ್ಪ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಇದು ಮುಖ್ಯವಾಗಿ ತಾಯಿಯೊಟ್ಟಿಗೆ ಹೋಗಬೇಕು. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ ಪ್ರದೋಷ ಅಂತ ಬರುತ್ತೆ. ನಮಗೆ ಪ್ರತಿ ಮಾಸದಲ್ಲೂ ಕೂಡ 2 ಪ್ರದೋಷಗಳು ಬರುತ್ತೆ. ಈ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ನಿಂಬೆಹಣ್ಣಿನ ದೀಪವನ್ನು ಈ ಮಕ್ಕಳ ಹೆಸರಲ್ಲಿ ಆ ಸಾಂಬಶಿವನ ಸನ್ನಿಧಾನದಲ್ಲಿ ಹಚ್ಚಬೇಕು. ಯಾಕೆಂದರೆ ನಿಂಬೆಹಣ್ಣಿಗೆ ಎಲ್ಲವನ್ನು ಕೂಡ ಗ್ರಹಿಸುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಆ ದೀಪವನ್ನು ಹಚ್ಚಿದಾಗ ಪರಮೇಶ್ವರ ಯಾವ ಜಾತಕದಲ್ಲಿ ಏನು ದೋಷಪ್ರದವಿರುತ್ತೋ ಆ ದೋಷಾದಿಗಳನ್ನು ನಿವೃತ್ತಿ ಮಾಡತಕ್ಕಂಥದ್ದು ಆ ಲಯಪ್ರದನಾಗಿರ್ತಕ್ಕಂಥ ಪರಮೇಶ್ವರ. ಹಾಗಾಗಿ ಆ ಮಕ್ಕಳು ಎಷ್ಟು ವಯಸ್ಸಿರ್ತಾರೆ, ಈಗ 6 ವರ್ಷ ಅಂತ ಇಟ್ಕೊಳ್ಳಿ, 6 ದೀಪವನ್ನು ಹಚ್ಚೋದು, 8 ವರ್ಷ ಅಂತ ಇಟ್ಕೊಳ್ಳಿ, 8 ದೀಪವನ್ನು ಹಚ್ಚೋದು. ಅವರ ವಯಸ್ಸಿಗೆ ಅನುಗುಣವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ ಮುಖ್ಯವಾಗಿ ನಿಂಬೆಹಣ್ಣಿನ ದೀಪವನ್ನು, ಯಾಕೆಂದರೆ ಸಹಜವಾಗಿ ಎಲ್ಲರೂ ಕೂಡ ದೀಪವನ್ನು ಅಮ್ಮನವರ ಸನ್ನಿಧಾನದಲ್ಲಿ ಹಚ್ತಾರೆ.
ರಾಹುಕಾಲ ಪ್ರದೋಷ ಕಾಲ ಅಂತಕ್ಕಂಥದ್ದು. ಆದರೆ ಸಾಂಬಶಿವನ ಸನ್ನಿಧಾನದಲ್ಲಿ ಪ್ರದೋಷ ಕಾಲದಲ್ಲೂ ಅದರಲ್ಲೂ ಕೂಡ ತಿಂಗಳಲ್ಲಿ 2 ಪ್ರದೋಷಗಳು ಬರುತ್ತೆ. ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ ಕೃಷ್ಣ ಪ್ರದೋಷ ಅಂತಕ್ಕಂಥದ್ದು, ಬಹುಳ ಪ್ರದೋಷ ಅಂತಕ್ಕಂಥದ್ದು ಬರುತ್ತೆ. ಅತ್ಯಂತ ಶಕ್ತಿಪ್ರದವಾದದ್ದು. ಅದನ್ನು ಕಾಲಾಷ್ಟಮಿ ಅಂತ ಕಾಲಭೈರವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೇಗೆ ನಾವು ಕಾಲಾಷ್ಟಮಿ ಅಂತ ಕರಿತೀವೋ, ಕಾಲಕ್ಕೆ ತನ್ನ ಕಾಲವನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಕೃಷ್ಣ ಪಕ್ಷದ ಪ್ರದೋಷ. ಹಾಗಾಗಿ ಕಾಲಪುರುಷನ ಕಾಲಭೈರವನ ಸನ್ನಿಧಾನದಲ್ಲೂ ಕೂಡ ದೀಪವನ್ನು ಹಚ್ಚೋದ್ರಿಂದ ಈ ಯಾವೆಲ್ಲ ಮಾನಸಿಕವಾಗಿ ಒತ್ತಡಗಳಲ್ಲಿ ಇರ್ತಾರೋ ಈ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಸುಖಯೋಗದಲ್ಲಿ ಜನಿಸಿದವರು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಒಳಿತಾಗ್ತದೆ ಗುರುಜಿ? ಮುಖ್ಯವಾಗಿ ಪರಂಪರಾಗತವಾಗಿ ಬಂದಿರತಕ್ಕಂಥ ಕೆಲಸಗಳನ್ನು ಇವರು ಅದನ್ನು ಕಂಟಿನ್ಯೂ ಮಾಡಬೇಕು. ಈಗ ತಂದೆ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ, ಮಕ್ಕಳು ಕೂಡ ಬಟ್ಟೆ ಅಂಗಡಿಯಲ್ಲೇ ಹೋಗ್ಬೇಕು. ಯಾಕಂದರೆ ಆ ಭಾಗ್ಯಗಳೆಲ್ಲವೂ ಕೂಡ ಆ ತಂದೆಯಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಿರ್ತಾರೆ, ಬಿಲ್ಡರ್ ಆಗಿ ಮಾಡ್ಬೋದು. ಆದರೆ ತತ್ಸಮಾನವಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸವನ್ನು ಇವರು ಆಯ್ಕೆ ಮಾಡ್ಕೊಳ್ಬೋದು. ಈಗ ಉದ್ಯೋಗಕ್ಕೆ ಹೋಗ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಕ್ಕಳು ಇಂಜಿನಿಯರ್ ಆಗಿರ್ತಾರೆ. ಬಟ್ ಏನಾಗುತ್ತೆ, ಇಂಜಿನಿಯರ್ ಕೆಲಸ ಮಾಡೋದ್ರಿಂದ ಇಲ್ಲ ಇವ್ರು ಮೈನಸ್ ಆಗಿರ್ತಾರೆ, ಇಲ್ಲ ಅವ್ರು ಪ್ಲಸ್ ಆಗಿರ್ತಾರೆ, ಇಲ್ಲ ಅವ್ರು ಮೈನಸ್ ಆಗಿರ್ತಾರೆ, ಇವ್ರು ಪ್ಲಸ್ ಆಗಿರ್ತಾರೆ. ಅದು ಕೇವಲ ನಾವು ಯಾಕೆಂದರೆ ಅಷ್ಟೈಶ್ವರ್ಯಗಳಂದರೆ ಕೇವಲ ನಾವೇನು ಮಾಡ್ತೀವಿ, ದನಕ್ಕೆ ಮಾತ್ರ ತಗೊಳ್ತೀವಿ ಅಲ್ಲ. ಈ ರೀತಿಯಾದಂಥ ವ್ಯತಿರೇಕವಾದಂಥ ಸಂಬಂಧಿತವಾದಂಥ ಫಲಗಳು ಬಂದಾಗ ನಮಗೆ ಹಿಂದಿನ ಕಾಲದಲ್ಲೆಲ್ಲ ಇತ್ತು. ನಮ್ಮ ತಾತ ಬಂಗಾರದ ಕೆಲಸವನ್ನು ಮಾಡ್ತಾ ಇದ್ರೆ ಮಕ್ಕಳೆಲ್ಲ ಬಂಗಾರದ ಅಂಗಡಿಗಳನ್ನೇ ಇಡ್ತಿದ್ವಿ. ಇದೇನಾಗುತ್ತೆ, ಮಕ್ಕಳು ಮೈನಸ್ ಆಗ್ತಾರೆ, ತಂದೆ ಪ್ಲಸ್ ಆಗ್ತಾರೆ, ತಂದೆ ಮೈನಸ್ ಆಗ್ತಾರೆ, ಮಕ್ಕಳು ಪ್ಲಸ್ ಆಗ್ತಾರೆ. ತಂದೆ ಆರೋಗ್ಯದಲ್ಲಿ ಏರ್ಪೇರುಗಳಾಗುತ್ತೆ, ತಂದೆ ತಾಯಿಗಳ ಆರೋಗ್ಯದಲ್ಲಿ, ಮಕ್ಕಳು ಆರೋಗ್ಯದಲ್ಲಿ ವೃದ್ಧಿ ಆಗ್ತಾರೆ. ಇದು ಏನಂದರೆ ಸಮಯೋಚಿತವಾಗಿ ಯಾವೆಲ್ಲ ಸಮಸ್ಯೆಗಳು ನಮಗೆ, ನಾವು ಹೇಗೆ ಒಂದಕ್ಕೊಂದು ಮಿಕ್ಸ್ ಮಾಡ್ತೀವಿ, ಹಾಲು ಮತ್ತು ಕಾಫಿ ಪುಡಿ ಹಾಕಿ ಸಕ್ಕರೆ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿದಾಗ ಹೇಗೆ ಅದು ಒಂದು ಫಲವತ್ತತೆಯನ್ನು ಕೊಡ್ತಕ್ಕಂಥದ್ದಾಗುತ್ತೋ, ಹಾಗೆ ಆ ಫಲವತ್ತತೆಯನ್ನು ಸಿಗಬೇಕಾದ್ರೂ ಕೂಡ ಜೀವನದುದ್ದಕ್ಕೂ ಕೂಡ ಕೆಲವೊಂದಷ್ಟು ಪ್ರಿನ್ಸಿಪಲ್ಸನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಆ ಪ್ರಿನ್ಸಿಪಲಲ್ಲಿ ಮುಖ್ಯವಾಗಿ ಅವ್ರು ಮಾಡ್ತಾ ಇದ್ದಂಥ ಉದ್ಯೋಗವನ್ನೇ ಅವ್ರ ಮಕ್ಕಳು ಆರಿಸ್ಕೊಂಡಾಗ ಈಗ ಆ ಕೆಲಸವೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಕೆಲಸದಿಂದ ಇನ್ನಷ್ಟು ಯಶಸ್ಸು ಸಿಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಖಯೋಗ ಅಂದರೆ ಏನು, ಅದರ ಮಹತ್ವ, ಹಾಗೆ ಈ ದಿನದ ರಾಶಿ ಭವಿಷ್ಯಗಳ ಬಗ್ಗೆ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.